ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಪನ್ನೀರ್ ರಿಲೇಟೆಡ್ ಐಟಮ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಅಂತಾನೆ ಹೇಳ್ಬೋದು. ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು, ಪನ್ನೀರ್ ರೋಲ್ ಆಗಿರ್ಬೋದು. ಸೊ ಪನ್ನೀರಲ್ಲಿ ಏನೇ ಮಾಡಿದ್ರು ಕೂಡ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಪನ್ನೀರ್ ಟಿಕ್ಕಾ ಅನ್ನೋದು ಪ್ರತಿಯೊಬ್ಬರಿಗೂ ಇಷ್ಟ ಅಂತಾನೆ ಹೇಳ್ಬೋದು. ತುಂಬಾ ಲೈಟ್ ಆಗೂ ಇರುತ್ತೆ ಅಂಡ್ ತುಂಬಾ ಚೆನ್ನಾಗೂ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾರ್ಮಲ್ ಆಗಿ ನಾವು ಹೋಟೆಲ್ಗಳಿಗೆ ಹೋಗಿ ಪನ್ನೀರ್ ಟಿಕ್ಕಾನ ನಾವು ಸೇವಿಸ್ತಾ ಇರ್ತೀವಿ. ಸೊ ಅದನ್ನ ನಾವು ಮನೆಯಲ್ಲಿ ನಾವು ಈಸಿಯಾಗಿ ತುಂಬಾ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂಡ್ ಬೇಕಾಗಿರುವ ಸಾಮಗ್ರಿಗಳೇನು ಅಂತೆಲ್ಲ ನೋಟ್ ಮಾಡ್ಕೊಳ್ಳೋಣ ಬನ್ನಿ. ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪನ್ನೀರ್, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಟರ್, ಜೀರಾ ಪೌಡರ್, ಗರಂ ಮಸಾಲ, ಕಡಲೆ ಹಿಟ್ಟು, ಮೊಸರು, ಉಪ್ಪು. ಮನೆಯಲ್ಲಿ ಸಿಂಪಲ್ ಆಗಿ ಪನ್ನೀರ್ ಟಿಕ್ಕಾನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ನೋಟ್ ಮಾಡ್ಕೊಂಡಿದೀನಿ ಅಂತ ಭಾವಿಸ್ತೀನಿ. ಅಂಡ್ ನಾವು ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹೆಲ್ತ್ ಟಿಪ್ ಅನ್ನ ಕೊಡ್ತೀನಿ. ಸೊ ಹೆಲ್ತ್ ಟಿಪ್ ಏನಪ್ಪಾ ಅಂತ ನೋಡಬೇಕು ಅಂತಂದ್ರೆ ನೀವು ಕಾರ್ಯಕ್ರಮವನ್ನ ಕೊನೆಯವರೆಗೂ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಕೊನೆಯಲ್ಲಿ ನಾನು ಏನಪ್ಪಾ ಟಿಪ್ ಅಂತ ಹೇಳ್ತೀನಿ. ಈಗ ಪನ್ನೀರ್ ಟಿಕ್ಕಾ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಮೊದಲನೇದಾಗಿ ಮೊಸರನ್ನ ನಾನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಟ್ಟಿಯಾದ ಮೊಸರು ಇರಬೇಕು, ಹುಳಿ ಇರಬಾರ್ದು. ಅದು ತುಂಬ ಈಸಿ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಅದಕ್ಕೋಸ್ಕರ ನೀವೇನೋ ಒಂದು ಇಂಗ್ರೀಡಿಯೆಂಟ್ ತರಬೇಕು ಅಂತೇನಿಲ್ಲ. ನಾರ್ಮಲ್ ಆಗಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಅಂದರೆ ನಾವು ಯೂಸ್ ಮಾಡುವಂಥ ಪದಾರ್ಥಗಳೇ ಅಂತಲೇ ಹೇಳ್ಬೋದು. ಇದಕ್ಕೆ ಮೊಸರಿಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ವರ್ಕೌಟ್ ಮಾಡೋರು ಕೂಡ ಇದನ್ನು ಸೇವಿಸ್ಬೋದು. ಯಾವುದೇ ರೀತಿಯಾದ ತುಂಬ ಫ್ಯಾಟ್ ಇದೆ ಅಂತ ಏನೂ ಹೇಳೋದಂಗಿಲ್ಲ. ಸೊ ಗರಂ ಮಸಾಲ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೇಗ ಆಗುತ್ತೆ ಕೂಡ, ನಿಮಗೆ ಬೇಗ ಕ್ವಿಕ್ಕಾಗಿ ಆಗುವಂಥದ್ದು. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಹಾಕಾದ್ಮೇಲೆ ಒಂದು ಬೈಂಡಿಂಗಿಗೆ ಅಂತ ನಾನು ಜಸ್ಟ್ 1 ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಪನ್ನೀರನ್ನು ನಾವು ಪ್ರತಿನಿತ್ಯ ಊಟದಲ್ಲಿ ಒಂದು ರೈಸಿಗಾಗಿರ್ಬೋದು, ರೋಲ್ಗಾಗಿರ್ಬೋದು, ಯಾವುದೆಲ್ಲ ಹಾಕಿ ನಾವು ಸೇವಿಸೋದ್ರಿಂದ ಪ್ರೋಟೀನ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಬಾಡಿಗೆ. ಸೊ ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಕಿರೋ ಐಟಮ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ಫೈನಲ್ ಆಗಿ ನಾನು ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ನೀವು ಮನೆಯಲ್ಲೇ ಪನ್ನೀರನ್ನು ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಟೈಮ್ ಇಲ್ಲ, ಪನ್ನೀರ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ ಅನ್ನೋರು ಹೊರಗಡೆ ಸಿಗುವಂಥ ಆರ್ಗ್ಯಾನಿಕ್ ಪನ್ನೀರನ್ನು ಯೂಸ್ ಮಾಡಿ. ಬಿಕಾಸ್ ಈಗ ಸಾಕಷ್ಟು ನೀವು ವಿಡಿಯೋಸ್ಗಳು ಅಲ್ಲಿ ಇಲ್ಲಿ ನೋಡ್ಬೋದು. ಪನ್ನೀರನ್ನು ಕೂಡ ಯಾವ ರೀತಿ ಯಾವುದೋ ಒಂದು ಹಿಟ್ಟನ್ನು ಹಾಕಿ, ಕೆಮಿಕಲನ್ನು ಹಾಕಿ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಅದೆಲ್ಲ ಬಿಟ್ಟು ಆರ್ಗ್ಯಾನಿಕ್ ಆಗಿರುವಂಥ ಪನ್ನೀರನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲವನ್ನು ಹಾಕಿ ನಾನೀಗ ಪನ್ನೀರ್ ಜೊತೆ ಮಿಕ್ಸ್ ಮಾಡಿದ್ದೀನಿ. ಇದು ತುಂಬ ಹೊತ್ತು ಮ್ಯಾರಿನೇಟ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಹಾಕಿ ಒಂದು 10 ಮಿನಿಟ್ಸ್ ಹಾಕಿದ ತಕ್ಷಣ ನೀವು ಫ್ರೈ ಮಾಡಿದ್ರೂ ಪರವಾಗಿಲ್ಲ. ಓಕೆ, ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ನಾವಿವಾಗ ಒಂದು ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸೊ ತವಾ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಮೊದಲಿಗೆ ಕಾದಿರುವಂತಹ ಪ್ಯಾನ್ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಒಂದು 10 ಮಿನಿಟ್ಸ್ ಆಗಿದೆಯಲ್ಲ, ಸೊ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನು ಒಂದೊಂದೇ ಫ್ರೈ ಮಾಡ್ತಾ ಹೋಗೋಣ. ಸ್ವಲ್ಪ ಸಿಮ್ಮಲ್ಲೇ ನೀವು ಫ್ರೈ ಮಾಡಬೇಕು, ಬಿಕಾಸ್ ಪನ್ನೀರ್ ಕಂಪ್ಲೀಟಾಗಿ ಬೇಯಬೇಕಲ್ಲ, ಅದು ಅಲ್ಲಿವರೆಗೂ ನೀವು. ಇಲ್ಲಾಂದರೆ ತುಂಬ ನೀವು ಹೈ ಫ್ಲೇಮ್ ಮಾಡಿದ್ರೆ ಅದು ಬೇಗ ಸುಟ್ಟೋಗುತ್ತೆ, ಒಳಗೇನು ಬೆಂದಿರೋದಿಲ್ಲ. ಸೊ ಇದನ್ನು ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗಲಿ, ಒಂದೊಂದು ಸೈಡು, ಈ ಸೈಡ್ ಆದಮೇಲೆ ಇನ್ನೊಂದು ಸೈಡು, ಆ ಥರ ಒಂದೊಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಫ್ರೈ ಆಗಲಿ. ಸೊ ಈಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದನ್ನು ನಾವು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ.
ಪನ್ನೀರ್ ಟಿಕ್ಕಾ ರೆಡಿ ಆಗಿದೆ. ನೀವು ಕಂಪ್ಲೀಟ್ ಆಗಿ ಹೋಟೆಲ್ ತರಾನೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಹೋಟೆಲಲ್ಲಿ ಏನ್ ಹಾಕಿರ್ತಾರೆ ಅಂತ ನೀವು ಖಂಡಿತವಾಗ್ಲೂ ಹೋಗಿ ನೋಡಿರೋದಿಲ್ಲ. ಅವರು ಮೈದಾನ ಆಡ್ ಮಾಡ್ತಾರೆ, ನಾನಾ ರೀತಿಯ ಏನೇನೋ ಬೇಡದೇ ಇರುವಂತದ್ದು ಪೌಡರ್ಗಳು ಅದು ಇದು ಎಲ್ಲ ಹಾಕಿ ಒಂದು ಟೆಕ್ಸ್ಚರಿಗೆ ಬರೆಸ್ತಾರೆ. ಸೊ ನಾವು ಅದೇನೂ ಇಲ್ದಿರೋ ಆರ್ಗ್ಯಾನಿಕ್ ಆಗಿ ಮನೆಯಲ್ಲಿ ನಮ್ಮ ಸಿಂಪಲ್ ಆದ ಅಡುಗೆ ಮನೆಯಲ್ಲಿ ಸಿಗುವಂತಹ ಮಸಾಲೆ ಡಬ್ಬಿಗಳಲ್ಲಿ ಸಿಗುವಂಥ ಪದಾರ್ಥಗಳನ್ನ ಹಾಕಿ ಪನ್ನೀರ್ ಟಿಕ್ಕಾವನ್ನ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಕಂಪ್ಲೀಟ್ ಆಗಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ. ನಾನು ಆಗ್ಲೇ ಹೇಳಿದ್ದೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹೆಲ್ತ್ ಟಿಪ್ ಅನ್ನ ಕೊಡ್ತೀವಿ ಅಂತ. ಸೊ ಹೆಲ್ತ್ ಟಿಪ್ ಏನಪ್ಪಾ ಇವತ್ತಿದ್ದು ಅಂತಂದ್ರೆ, ಪನ್ನೀರನ್ನ ಆದಷ್ಟು ರಾತ್ರಿ ಸಮಯದಲ್ಲಿ ಸೇವಿಸೋದ್ರಿಂದ ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋದು ಅಂದ್ರೆ ಶುಗರ್ ಲೆವೆಲ್ ಮಧ್ಯರಾತ್ರಿ ಟೈಮಲ್ಲಿ ಅಂದ್ರೆ ರಾತ್ರಿ ಅಲ್ಲಿ ಸ್ವಲ್ಪ ಹೈಕ್ ಆಗುತ್ತೆ ಅಂತ, ಅಂದ್ರೆ ಜಾಸ್ತಿ ಆಗುತ್ತೆ ಶುಗರ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಅಂತ. ಸೊ ಅದು ಆಗೋದನ್ನ ತಡೆಗಟ್ಟುತ್ತೆ ಪನ್ನೀರು ರಾತ್ರಿ ನಾವು ಸೇವಿಸೋದ್ರಿಂದ. ಸೊ ನೀವು ಅಂಡ್ ಫಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ನೀವು ನೋಡಿರ್ಬೋದು, ಪನ್ನೀರನ್ನ ತಿಂದ್ಬಿಟ್ರೆ ಏನೋ ಒಂಥರ ಹೆವಿ ತರ ಅನ್ನಿಸ್ತಾ ಇರುತ್ತೆ, ತುಂಬಾ ಒಂದು ಏನೋ ಫುಲ್ ಒಂದು ಮೀಲನ್ನ ತಿಂದ್ವೇನೋ ಅಂತ ಅನ್ನೋ ಒಂದಷ್ಟು ಹೆವಿ ಫೀಲ್ ಆಗ್ತಾ ಇರುತ್ತೆ. ಸೊ ಪನ್ನೀರನ್ನ ಸೇವಿಸೋದ್ರಿಂದ ನಿಮಗೆ ರಾತ್ರಿ ಹೊತ್ತು ಪದೇ ಪದೇ ಹೊಟ್ಟೆ ಹಶ್ವಾಗುವಂಥದ್ದು, ಅದು ಇದು ತಿನ್ಬೇಕು ಅಂತ ಅನ್ಸೋದು ಏನೂ ಅನ್ಸೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಫಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಶುಗರ್ ಲೆವೆಲ್ ಕೂಡ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ 10 ಹಲವಾರು ಹೆಲ್ದಿ ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.